ಇನ್ನು ಯಾದಗಿರಿಯಲ್ಲಿ ಮಳೆಗೋಸ್ಕರ ರೈತರು ದೇವರ ಮೊರೆ ಹೋಗಿದ್ದಾರೆ. ಒಂದು ಕಡೆ ಪ್ರವಾಹದ ಭೀತಿ ಎದುರಾದರೂ ಕೂಡ ಯಾದಗಿರಿಯಲ್ಲಿ ಜಮೀನಿಗೆ ಸರಿಯಾದ ರೀತಿಯಲ್ಲಿ ಮಳೆ ಆಗದೇ ಇರುವ ಕಾರಣ ರೈತರು ಸಂಕಷ್ಟಕ್ಕೆ ಸಿಲುಕ್ತಾ ಇದ್ದಾರೆ. ನೋಡಿ, ದಕ್ಷಿಣದ ಭಾಗದಲ್ಲಿ ಮಳೆ ಅಬ್ಬರ, ಬಟ್ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮಳೆಗೋಸ್ಕರ ಜನ ದೇವರ ಮೊರೆ ಹೋಗುವಂತಹ ಪರಿಸ್ಥಿತಿ. ಯಾದಗಿರಿ ತಾಲೂಕು ಮುದ್ನಾಳದಲ್ಲಿ ಮಳೆಗೋಸ್ಕರ ದೇವರಿಗೆ ಜಲಾಭಿಷೇಕವನ್ನ ನಡೆಸಿದ್ದಾರೆ. ಮುಂಗಾರು ಆರಂಭದಲ್ಲಿ ಕೃಷಿ ಚಟುವಟಿಕೆಯಲ್ಲಿ ತೊಡಗಿದ್ದಂಥವ್ರಿಗೆ ಮಳೆ ಕೈ ಕೊಟ್ಟಿದ್ದು ಶಾಕ್ ಕೊಡ್ತಾ ಇದೆ. ಹತ್ತಿ ಬೆಳೆ, ಹೆಸರು, ತೊಗರಿ ಇನ್ನಿತರ ಬೆಳೆಗಳಿಗೆ ಸರಿಯಾಗಿ ಮಳೆ ಆಗದೆ ಇರೋ ಕಾರಣ, ನಿರೀಕ್ಷೆಗೆ ತಕ್ಕಂತೆ ಮಳೆ ಆಗದೆ ಇರೋ ಕಾರಣ ಆ ಬಿತ್ತಿದಂಥ ಬೀಜಗಳೆಲ್ಲ ಕೊಳೆತು ಹೋಗ್ತಿದೆಯಂತೆ. ರೈತರ ಮೇಲೆ ಮಳೆರಾಯ ಕೃಪೆಯನ್ನ ತೋರಬೇಕು ಅಂತ ಹೇಳಿ ಅಲ್ಲಿ ಯಾವ ರೀತಿಯಾಗಿ ದೇವರಿಗೆ ಜಲಾಭಿಷೇಕ ಮಾಡಲಾಗ್ತಿದೆ ಅನ್ನುವಂಥದ್ದನ್ನ ಗಮನಿಸ್ತಾ ಇದ್ದೀವಿ. ರೈತರು ಹೊಲ ಗಿಲ ಬಿತ್ತಾರ್ರಿ. ಮೊದಲು ಮಳಿ ಬಂತು, ಹೊಲ ಬಿತ್ತಿದಾರ. ಇವಾಗ ಮಳಿನೇ ಇಲ್ಲ ರೀ. ನಾವೆಲ್ಲ ನೀರ್ ನೀಡ್ತಕ್ಕಂತ ಕೆಲಸ ಮಾಡಕತ್ತೀವ್ರಿ ಊರಾಗ. ಮೊದಲು ಹಿಂಗೆ ಹಿರಿಯರ್ ಮಾಡಿದ್ರ ಮಳಿ ಬರ್ತಿತ್ತ. ಇವಾಗ ನಾವು ಮಾಡ್ಕೊಂಡ್ ಹೊಂಟಿವ್ರಿ. ಊರಾಗೆಲ್ಲ ದೇವ್ರಿಗೆ ನೀರ್ ನೀಡ್ತೀವ್ರಿ. ನಾವು ಎಷ್ಟು ದಿವಸ? ನಾವ್ 5 ದಿವಸ ಇಡ್ತೀವ್ರಿ ನೀರ್. 5 ದಿವಸ ಇಡ್ತೀವ್ರಿ. ಮೊದಲು ಬಂದದ್ರಿ ಮಳಿ ನೀಡಿದ್ರ, ಇವಾಗ ನಂಗೆ ಬರ್ತದಂತ ಮಾಡಕತ್ತೀವ್ರಿ.